ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ SSB ಟ್ರೇಡ್ಸ್ಮನ್ ಏನು ಅಪ್ಲಿಕೇಶನ್ ಕರೆದಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಏನಂತಂದ್ರೆ ಆಲ್ರೆಡಿ ಇವಾಗ ಅಪ್ಲಿಕೇಶನ್ನ ಸ್ಟಾರ್ಟ್ ಆಗಿದ್ದಾವೆ ಆನ್ಲೈನ್. ಯಾರು ಹಾಕ್ಬೇಕಂತ ಅಂದ್ಕೊಂಡ್ರಿ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಇದೆ ವಿಡಿಯೋ. ಯಾಕಂದರೆ ಆಲ್ರೆಡಿ ಇವಾಗ ಭಾಳಷ್ಟು ವಿಡಿಯೋಗಳನ್ನು ನೀವು ನೋಡಿರ್ಬೋದು, ಭಾಳಷ್ಟು ಯೂಟ್ಯೂಬರ್ ಹಾಕಿರ್ಬೋದು. ಏನಂತೇಳಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಸಿಲೆಬಸ್ ಇದೈತಿ, ಎಜುಕೇಷನ್ ಇದೈತಿ, ನಂತರ ಕ್ವಾಲಿಫಿಕೇಷನ್ ಇದು ಬೇಕು, ಹೈಟ್ ಇಷ್ಟು ಬೇಕು ಅಂತೇಳಿ. ಆದ್ರೆ ಮೇನ್ ನಿಮಗೆ ಯೂಸ್ ಆಗುವಂಥ ವಿಷಯ ಏನೈತಿ ಅದು ಈ ವಿಡಿಯೋದಾಗ ಸಿಗತೈತಿ. ಏನಪ್ಪ ಅಂದ್ರೆ ಪ್ರಾಕ್ಟಿಕಲಾಗಿ ಡಾಕ್ಯುಮೆಂಟ್ ಇದ್ದಿದ್ದು PDF ನೋಡ್ಕೊಂಡು ಹೇಳೋದಲ್ಲ, ಗ್ರೌಂಡ್ ಒಳಗೆ ಏನು ಬೇಕಾಗಿರ್ತೈತಿ, ಏನು ನಿಮಗೆ ಅವಶ್ಯಕತೆ ಇರ್ತೈತಿ ಅದನ್ನು ಇವತ್ತಿನ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಹೈಟು, ಚೆಸ್ಟ್, ವೇಟು, ಸಿಲೆಬಸ್ ಇದು ಪ್ರತಿಯೊಂದು ಇದ್ರೊಳಗೆ ಸಿಗ್ತೈತಿ. ಆದ್ರೆ ಏನೈತಿ ಗ್ರೌಂಡ್ ಒಳಗೆ ನೀವು ಯಾವ ಟ್ರೇಡಿಗೆ ಅಪ್ಲಿಕೇಶನ್ ಹಾಕ್ತೀರಿ ಫಸ್ಟ್ ಅದನ್ನು ನೀವು ತಿಳ್ಕೊರಿ. ಅದನ್ನು ತಿಳ್ಕೊ ಮುಂಚೆ ನಿಮ್ಮ ಕಡೆ ಆ ಸರ್ಟಿಫಿಕೇಟ್ ಐತಿಲ್ಲೋ ಅದನ್ನು ತಿಳ್ಕೊರಿ. ಹಂಗೆ ಒಂದು ಯಾವುದೋ ವ್ಯಾಸರ್ಮನ್ ಐತಿ, ಡ್ರೈವರ್ ಐತಿ, ಕಾಬ್ಲರ್ ಐತಿ, ವಾಟರ್ ಕ್ಯಾರಿಯರ್ ಐತಿ, ಇದಕ್ಕೆ ವೇಕೆನ್ಸಿ ಜಾಸ್ತಿ ಅದಾವೆ, ಇದಕ್ಕೆ ವೇಕೆನ್ಸಿ ಕಡಿಮೆ ಅದಾವೆ, ಇದಕ್ಕೆ ವೇಕೆನ್ಸಿ ಜಾಸ್ತಿ ಅದಾವೆ, ಇದಕ್ಕೆ ಹಾಕೋಣಂತಲ್ಲ. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಆ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೋ ಇಲ್ಲೋ ಅದನ್ನು ನೋಡ್ಕೊರಿ. ಮತ್ತು ಆ ಸರ್ಟಿಫಿಕೇಟ್ ನೀವು ತೊಗೋಬೇಕು. ಹೊಳ್ಳಿ ಡೇಟ್ ಕೂಡ ಅದರ ಮೆನ್ಷನ್ ಮಾಡಿರ್ತಾರೆ ಏನಂತೇಳಿ. ನೀವು ಅಪ್ಲಿಕೇಶನ್ ಹಾಕೋ ಟೈಮ್ದೊಳಗೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರ್ಬೇಕು, ಅಂದರೆ ವ್ಯಾಲಿಡ್ ಸರ್ಟಿಫಿಕೇಟ್ ಇರಬೇಕದ. ಇಲ್ಲ ನಾವು ಅಪ್ಲಿಕೇಶನ್ ಹಾಕಿದ ಮ್ಯಾಲೆ ತೆಗೆಸ್ಕೊತೀವಿ ಅಂತದ್ದು ಅಂದ್ರೆ ಅದು ಮುಂದೆ ಹೋಗಿ ಒಂದಿನ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು. ಭಾಳ ಇಂಪಾರ್ಟೆಂಟ್ ಇದೆ. ನಿಮಗೆ ಯಾವುದು ಟ್ರೇಡ್ ಬರ್ತೈತಿ ಓಕೆ, ವೇಕೆನ್ಸಿ ಜಾಸ್ತಿ ಅದಾವು, ನಂತರ ನೀವು ಸರ್ಟಿಫಿಕೇಟು ಎಲ್ಲಿದ್ದನ್ನು ನೀವು ತಗೊಂಡ್ರಿ, ಏನೋ ಮಾಡಿ ನೀವು ಸರ್ಟಿಫಿಕೇಟ್ ತಗೊಂಡ್ರಿ ಓಕೆ. ಅದ್ರ ಮುಂದೆ ಹೋಗಿ ನೀವು ಸ್ಕಿಲ್ ಟೆಸ್ಟ್ ಒಳಗೆ ನಿಮ್ದೇನು ಟ್ರೇಡ್ ಟೆಸ್ಟ್ ಒಳಗೆ ಅಲ್ಲಿ ಸರಿಯಾಗಿ ಮಾಡಲಿಲ್ಲ. ಈಗ ಎಕ್ಸಾಂಪಲ್ ವಾಟರ್ ಕ್ಯಾರಿಯರ್ ಹೇಳ್ತಾರೆ, ಅದ್ರ ನೀರು ಸಪ್ಲೈ ಮಾಡೋದಂತೆ. ಆದರೆ ನೀರು ಸಪ್ಲೈ ಆ್ಯಕ್ಚುಲಿ ಮಾಡೋಕೆ ಹಚ್ಚಂಗಿಲ್ಲ. ಅಲ್ಲಿ ನಿಮ್ಮನ್ನ ಅಡುಗೆ ಮಾಡೋಕೆ ಹಚ್ತಾರೆ. ಅಂಥ ಸಂದರ್ಭದೊಳಗೆ ನೀವು ಅಲ್ಲಿ ಹೋಗಿ ಅಡುಗೆ ಮಾಡೋಕೆ ಸರಿಯಾಗಿ ನೀವು ಮಾಡಲಿಲ್ಲಪ್ಪ ಅಂತಂದ್ರೆ ಅವಾಗೂ ಕೂಡ ಫೇಲ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಹಾಗಾಗಿ ನೀವು ಯಾವ ಕೆಲಸದೊಳಗೆ ಪರ್ಫೆಕ್ಟ್ ಅದೀರಿ, ನಿಮ್ಮ ಹತ್ರ ಯಾವ್ದು ಡಾಕ್ಯುಮೆಂಟ್ ಐತಿ ಅಥವಾ ಸಿಗ್ತೈತೆ ಅಂದ್ರೂ ನೀವು ಏನೋ ಮುಂದೆ ನೀವು ಮಾಡಿಕೊಂಡ್ರೂ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಡೇಟಿನ ಒಳಗೆ ನೀವು ತೊಗೊಳ್ರಿ. ಅಂದರೆ ಇವತ್ತು 22ನೇ ತಾರೀಕಿಗೆ ನೀವು 22ನೇ ತಾರೀಕಿಗೆ ಹಾಕಿರಿ, ಇಲ್ಲ 24ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕಿರಿ. ಆದರೆ ಅಟ್ಲೀಸ್ಟ್ ನೀವು ಮಾರ್ಚ್ 1ನೇ ತಾರೀಕಿಂದ ನಿಮಗೆ ಡೇಟ್ ಇದ್ದಿರ್ಬೇಕದು, ಇಷ್ಟವಾಗಿ ಡೇಟ್ ಇರಬೇಕು. ಈ ಥರ ಇದ್ದದ್ದನ್ನು ನೀವು ಸರ್ಟಿಫಿಕೇಟ್ ತೊಗೋಬೇಕು. ಯಾಕಂದ್ರೆ ಒರಿಜಿನಲ್ ಎಲ್ಲರ ಕಡೆ ಇರೋಂಗಿಲ್ಲ. ಎಲ್ಲರೂ ಅಪ್ಲಿಕೇಶನ್ ಹಾಕೋ ಟೈಮ್ದಾಗ ಎಲ್ಲಾರ ಹೋಗಿ ತೊಗೊಂಡು ಬಂದಿರ್ತಾರೆ. ಹಾಗಾಗಿ ನೀವು ವೇಕೆನ್ಸಿಗಳು ಜಾಸ್ತಿ ನೋಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಡೆ ಏನು ಸರ್ಟಿಫಿಕೇಟ್ ಐತೆ ಅದನ್ನ ನೋಡ್ಕೊರಿ. ನಿಮ್ಗೆ ಅದು ಟ್ರೇಡ್ ಬರ್ತೈತಿಲ್ಲ ಅದನ್ನು ನೋಡ್ಕೊರಿ. ಡ್ರೈವರ್ ವೇಕೆನ್ಸಿ ಜಾಸ್ತಿ ಅದಾವು, ಡ್ರೈವರ್ ವೇಕೆನ್ಸಿ ಇದ್ದವರು ಜಾಸ್ತಿ ಜನದ ಕಡೆ ಲೈಟ್ ಇರ್ತಾವೆ, ಲೈಟ್ ವೆಹಿಕಲ್ ಲೈಸೆನ್ಸ್. ಆದರೆ ಇಲ್ಲಿ ಕೇಳಿರೋದು ಹೆವಿ ಲೈಸೆನ್ಸ್ ಕೇಳ್ಯಾರ, ಹೆವಿ ವೆಹಿಕಲ್ ಲೈಸೆನ್ಸ್ ಕೇಳಿದಾರೆ. ಹಾಗಾಗಿ ಯಾರ್ದು ಹೆವಿ ಐತಿ ಅವ್ರು ಹಾಕಿರಿ. ಮತ್ತು ಟ್ರೇಡ್ ಟೆಸ್ಟ್ ಒಳಗೆ ನೋಡ್ಕೊರಿ, ನಿಮ್ಗೆ ಯಾವುದು ಇಂಟ್ರೆಸ್ಟ್ ಐತಿ, ನಿಮಗೆ ಯಾವುದು ಕೆಲಸ ಬರ್ತೈತಿ ಅದನ್ನು ಮಾಡ್ಕೊರಿ. ಮೆರಿಟ್ ಎಲ್ಲದಕ್ಕೂ ಸಪ್ರೇಟ್ ನಿಂದಿರ್ತೈತಿ. ವಾಟರ್ ಕ್ಯಾರಿಗೆ ಸಪ್ರೇಟ್ ನಿಂದಿರ್ತೈತಿ, ಬಾರ್ಬರಿಗೆ ಸಪ್ರೇಟ್ ನಿಂದಿರ್ತೈತಿ, ಕೋಬ್ಲರ್ಗೆ ಸಪ್ರೇಟ್ ನಿಂದಿರ್ತೈತಿ, ವೆಟನರಿಗೆ ಸಪ್ರೇಟ್, ಪ್ರತಿಯೊಂದಕ್ಕೂ ಸಪ್ರೇಟಾಗಿ ನಿಲ್ತೈತಿ. ಸೊ ಹಂಗಾಗಿ ನಿಮಗೆ ಟ್ರೇಡ್ ಯಾವುದು ನಿಮಗೆ ಚೆನ್ನಾಗಿ ಗುರ್ತೈತಿ, ಭಾಳ ವೇಕೆನ್ಸಿ ಜಾಸ್ತಿ ಇದ್ದಿದ್ದು ಯಾವುದೈತಿ ಆ ಟ್ರೇಡ್ ನಿಮಗೆ ಬರ್ತಿತ್ತು ಅಂತಂದ್ರೆ ಆ ಟ್ರೇಡ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಇತ್ತಂತಂದ್ರೆ ಅದಕ್ಕೆ ಅಪ್ಲಿಕೇಶನ್ ಹಾಕಿರಿ. ಯಾಕಂದರೆ ಇದ್ರಾಗ ಟ್ರೇಡ್ ಟೆಸ್ಟೂ ಇಂಪಾರ್ಟೆಂಟ್ ಐತಿ. ಭರ್ತಿ ಪ್ರೊಸೆಸ್ ಅಂಕರು ನಿಮಗೆಲ್ಲ ಗುರ್ತಿದ್ದಿದ್ದು ಐತಿ. ಫಸ್ಟ್ ಫಿಸಿಕಲ್ಲ, ಆಮ್ಯಾಗ ಮೆಡಿಕಲ್, ಆಮ್ಯಾಗ ಟ್ರೇಡ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್, ಲಾಸ್ಟಾಗಿ ಫೈನಲ್ ಮೆರಿಟ್. ಸೊ ಹಾಗಾಗಿ ಇದ್ರೊಳಗೆ ಫಸ್ಟ್ ನೀವು ಯಾವ ಜಾಬಿಗೆ ಹೊಂಟ್ರಿ ಅದನ್ನು ತಿಳ್ಕೊಬೇಕು. SSB ಅಂದ್ರೆ ಏನು, ಅದ್ರೊಳಗೆ ಇವು ಏನು ಹೆಸರು ಕೊಟ್ಟಿರ್ತಾರೆ, ಟ್ರೇಡಿನ ಹೆಸರು ಕೊಟ್ಟಿರ್ತಾರೆ. ಕಾಬ್ಲರ್ ಅಂದ್ರೆ ಏನು, ಕಾಬ್ಲರ್ ಅಂದ್ರೆ ಅದನ್ನು ತಿಳ್ಕೊಬೇಕು. ನೀವು ಏನೋ ಇವತ್ತು ವೇಕೆನ್ಸಿ ಜಾಸ್ತಿ ಅದಾವಂತ ಹಾಕಿದ್ರಿ, ಮುಂದೆ ನೀವು ಒಂದು ವೇಳೆ ಸೆಲೆಕ್ಟ್ ಆದ್ರಿ, ಅವಕ್ಕಿಂತ ಮುಂಚೆ ನಿಮಗೆ ತಿಳಿತಾ ಕಾಬ್ಲರ್ ಅಂದ್ರೆ ಕೆಲಸ ಏನಪ್ಪ, ಈ ಕೆಲಸ ನಾ ಮಾಡೋಕೆ ಒಲ್ಲೆ, ನಾನು ನಮ್ಮ ಮನೆಯೊಳಗೆ ಇದಕ್ಕೆ ಪರ್ಮಿಷನ್ ಕೊಡೋದಿಲ್ಲ, ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಮುಂಚೆ ಬರೋಕ್ಕಿಂತ ಮುಂಚೆನೇ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ಅದ್ರ ಬಗ್ಗೆ ಪ್ರತಿಯೊಂದೂ ತಿಳ್ಕೊರಿ.
ನಿಮಗೇನೋ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಎಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗಲಿಲ್ಲ, ಫೈನಲಾಗಿ ನನಗೆ ಕಾಲ್ ಮಾಡಿರಿ. ನಾನು ನಂಬರ್ ಆಲ್ರೆಡಿ ಕೊಟ್ಟಿದ್ದೇನೆ, ಬೇರೆ ವಿಡಿಯೋದೊಳಗೆ ಅದಾವೆ, ಈ ವಿಡಿಯೋದೊಳಗೆ ಕೊಡ್ತೀನಿ. ನನ್ನ ನಂಬರಿಗೆ ಕಾಲ್ ಮಾಡಿರಿ. ಏನೋ ನಿಮಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಕೇಳ್ರಿ, ತೊಂದರೆ ಇಲ್ಲ. ನಿಮಗೆ ಹೇಳ್ತೀನಿ, ಯಾವುದಕ್ಕೂ ಸಂಬಂಧಪಟ್ಟಿದ್ದ ಪರ್ಸ್ನಲ್ ಇರ್ಬೋದು, ಇಲ್ಲ ಏನೋ ಸಜೆಷನ್ ಬೇಕಾಗಿರ್ಬೋದು. SSB ಡ್ಯೂಟಿ ಎಲ್ಲಿರ್ತೈತಿ, ಇನ್ನೊಂದು ಟ್ರೇಡ್ಮ್ಯಾನ್ ಆದ್ರೆ ಗನ್ ಕೊಡ್ತಾರೆ ಇಲ್ಲ ಅನ್ನುವಂಥ ಒಂದು ಡೌಟ್ ಒಂದೈತಿ ನಿಮಗೆ. ಗನ್ ಕೊಡ್ತಾರೆ, ಪ್ರತಿಯೊಬ್ಬರಿಗೂ ಬಂದಾರ, ಪವರ್ಸ್ ಒಳಗೆ ಬಂದಾರ, ಪ್ರತಿಯೊಬ್ಬರ ಹೆಸರಲ್ಲೇ ಒಂದೊಂದು ಗನ್ ಇರ್ತಾವೆ. ಅದು ಡ್ಯೂಟಿ ಮಾಡೋಕೆ ಹಚ್ತಾರೆ ಇಲ್ಲ ಗೊತ್ತಿಲ್ಲ, ಬೇರೆ ಕಡೆ ನಮ್ದ್ರದಾಗ ಮಾತ್ರ ಹಚ್ತಾರೆ. SSB ಒಳಗೆ ಹಚ್ತಾರೆ ಇಲ್ಲ ಗೊತ್ತಿಲ್ಲ, ಆದರೆ ಗನ್ ಪ್ರತಿಯೊಬ್ಬರ ಹೆಸರಲ್ಲೇ ಒಂದೊಂದು ಇರ್ತಾವೆ. ಗನ್ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ. ಆದ್ರೆ ನೀವೇ ಯಾವುದು ಮೆರಿಟ್ ಕಡಿಮೆ ಇರ್ತದಂತ ಹೇಳಕ್ಕೂ ಆಗಂಗಿಲ್ಲ. ಗುರ್ತಾಗಿದ್ರೆ ಅದನ್ನೂ ಹೇಳ್ತಿದ್ದೆ ನಿಮಗೆ. ಸೊ ಹಾಗಾಗಿ ನೀವೇನೈತಿ, ನಿಮಗೆ ಟ್ರೇಡ್ ಸರ್ಟಿಫಿಕೇಟ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್. ಸರ್ಟಿಫಿಕೇಟ್ ತೊಗೋರಿ. ಸರ್ಟಿಫಿಕೇಟ್ ತೊಗೊಂಡು ಲಾಸ್ಟಿಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊರಿ, ಯಾವ ಟ್ರೇಡಿಗೆ ಹಾಕ್ಬೇಕಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಆಮ್ಯಾಗ ಅಪ್ಲಿಕೇಶನ್ ಹಾಕಿರಿ. ಮುಂಚೆನೇ ಹಾಕಿದ್ರಿ, ಇಕ್ಕಟ್ಟು ಸರ್ಟಿಫಿಕೇಟಿಗೆ ಅಡ್ಡಾಡಿದ್ರಿ, ಸಿಗಲಿಲ್ಲ, ಡೇಟ್ ಮುಗಿದಿದ್ದು ಕೊಡಾಕತ್ತಾರಂತ ಆಲ್ರೆಡಿ ಇವಾಗ ಇದು BSF ಟ್ರೇಡ್ಸ್ಮನ್ ಒಳಗೆ ಆಗಿದ್ದು ಘಟನೆಗಳಾಗಿದ್ದಾವೆ. ಅವರೆಲ್ಲ ಕಾಲ್ ಮಾಡಿ ಕೇಳಾತಿದ್ರೆ ನಮ್ದು ಈ ಡೇಟ್ ಮುಗಿದೈತಿ ಹೆಂಗೆ ಅಂತೇಳಿ. ಸೊ ಆ ಪ್ರಾಬ್ಲಮ್ ನೀವು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಏನೋ ಸಮಸ್ಯೆ ಐತೆ ಅಂದ್ರೆ ಕಾಲ್ ಮಾಡಿರಿ, ತೊಂದರೆ ಇಲ್ಲ, ಹೇಳ್ತೀನಿ. SSB ಜಾಸ್ತಿ ಇರೋದು ನೇಪಾಳ ಮತ್ತು ಟಿಬೆಟ್, ಚೈನಾ ಬಾರ್ಡ್ರ್ ಒಳಗೆ ಐತಿ. ಒಳ್ಳೆ ಜಾಬ ಈಗಿನ ಸದ್ಯದ ಮಟ್ಟಿಗೆ. ಎಲ್ಲದಕ್ಕಿಂತ ಒಳ್ಳೇದಂತಂದ್ರೆ ಟೋಟಲ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಒಳಗೆ ಒಳ್ಳೆ ಜಾಬ್ ಅಂದರೆ SSB ಐತಿ ಈಗ ಸದ್ಯದ ಮಟ್ಟಿಗೆ. SSB ITBP. ಸೊ ಈಗ ವೇಕೆನ್ಸಿ ಕರೆದು ಭಾಳ ಒಳ್ಳೇದು. ಕಾಂಪಿಟೇಷನ್ ಕೂಡ ಆಲ್ ಇಂಡಿಯಾ ಇರ್ತೈತಿ. ಸ್ಟೇಟ್ ವೈಸ್ ವೇಕೆನ್ಸಿ ಇಲ್ಲ, ಇದಕ್ಕೆ ಆಲ್ ಇಂಡಿಯಾ ವೇಕೆನ್ಸಿ. ಸೊ ಆಗ ಕಾಂಪಿಟೇಷನ್ ಕೂಡ ಜಾಸ್ತಿ ಇರ್ತೈತಿ. ನಿಮ್ಮ ಟ್ಯಾಲೆಂಟ್ ಮ್ಯಾಗ ನಿಮಗೆ ಜಾಬು. ನಿಮ್ಮ ಟ್ಯಾಲೆಂಟ್ ಅಷ್ಟಿತ್ತಪ್ಪ ಅಂತಂದ್ರೆ ನಿಮಗೆ ಜಾಬ್ ಖಂಡಿತ. ಸೊ ಹಾಗಾಗಿ ಸಿಲೆಬಸ್ ಇನ್ನೊಂದು ಹೇಳ್ತೀನಿ. ಸಿಲೆಬಸ್ದ ಬಗ್ಗೆ ಭಾಳ ನಿಮಗೆ ಡೌಟ್ ಐತಿ. ಏನು ಡೌಟ್ ಐತೆ ಅಂದ್ರೆ BSF ಬೇರೆ ಬುಕ್ ತೊಗೊಳ್ಳೋದು, BSF ಲೋಗೋ ಹಾಕಿದ್ದ, BSF ಫೋಟೋ ಹಾಕಿದ್ದ, ಭಾಳ SSBಗೆ ಟ್ರೇಡ್ಸ್ಮನ್ ಬರ್ತಲಿ SSB ಪ್ರಿಂಟ್ ಹಾಕೋರು ಏನು ಮಾಡ್ತಾರೆ, SSBದು ಒಂದು ಫೋಟೋ ಹಾಕ್ತಾರೆ, SSB ಸೋಲ್ಜರ್ ಅಂದ ನಂತರ SSB ಟ್ರೇಡ್ಸ್ಮನ್ ಬುಕ್ ಅಂತ ಮಾಡ್ತಾರೆ. ಎಲ್ಲ ಸೋಳು, ಎಲ್ಲ ಸಿಲೆಬಸ್ ಒಂದೇ. ನೀವು ಪ್ಯಾರಾಮಿಲಿಟ್ರಿ 10th ಬೇಸ್ ಮ್ಯಾಗ ಏನು ಜಾಬ್ ಬರಾಕತ್ತಾರೆ ನೋಡಿ, ಎಲ್ಲ ಸಿಲೆಬಸ್ ಒಂದೇ ಇರ್ತೈತಿ. ಇವ್ರು ತಮ್ಮ ಬುಕ್ಗಳನ್ನು ಸೇಲ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, BSFಕ್ಕೆ ಒಂದು ಪೇಜ್ ಸಪ್ರೇಟ, ಅದು ಫ್ರಂಟ್ ಪೇಜ್, ಮ್ಯಾಗಿನ ಪೇಜ್ ಇರ್ತದೆ, ಅದನ್ನ ಅಟ್ಟ ಚೇಂಜ್ ಮಾಡ್ತಾರೆ. ಸಿಲೆಬಸ್ ಎಲ್ಲ ಸೇಮೇ ಇರ್ತೈತಿ. ಅದ್ರದ್ದೊಂದು ಕ್ವಶನ್ ಪೇಪರ್, ಇದ್ರದ್ದು ಕ್ವಶನ್ ಪೇಪರ್ ಏನೂ ಇಲ್ಲ. ಎಲ್ಲ ಒಂದೇ ಬುಕ್, ಅದು ಎಲ್ಲ ಒಂದೇ ಸಿಲೆಬಸ್. ಓನ್ಲಿ ಮ್ಯಾಗಿನ ಪೇಜ್ ಒಂದು ಚೇಂಜ್ ಮಾಡ್ಕೊತ ಬರ್ತಾರೆ ಇವರು. ಒಂದು ಬುಕ್ಸ್ ತೊಗೊಳ್ರಿ, ಒಂದು ಬುಕ್ಸ್ ತೊಗೊಂಡು ಚೆನ್ನಾಗಿ ಅದನ್ನ ಪ್ರಿಪೇರ್ ಆಗಿರಿ, ಅದ್ರೊಳಗೆ ಬರ್ತಾವೆ ನಿಮಗೆ. BSFದ್ದು ಒಂದು ಟ್ರೇಡ್ಸ್ಮನ್ ಒಂದು ಬೇರೆ ಬುಕ್ ಪರ್ಚೇಸ್ ಮಾಡೀನಿ, SSBದು ಒಂದು ಬೇರೆ ಬುಕ್ ಪರ್ಚೇಸ್ ಮಾಡೀನಿ, CRPದು ಒಂದು ಬೇರೆ ಬುಕ್ ಪರ್ಚೇಸ್ ಮಾಡೀನಿ. ಸುಮ್ಮನೆ ನಿಮ್ಮ ದುಡ್ಡು ಹಾಳು ಮಾಡೋಕೆ, ಟೈಮ್ ವೇಸ್ಟ್ ಮಾಡೋಕೆ. ಯೂಟ್ಯೂಬರ್ ಕೂಡ ಹಂಗೆ ಏನು ಅದನ್ನು ಹೇಳ್ತಾರೆ. ಯೂಟ್ಯೂಬರ್ ಅಂದ್ರೆ ನಾನು ಇನ್ಕ್ಲೂಡ್ ಆಗ್ತೇನೆ ಅದರೊಳಗೆ, ಅದನ್ನ ಹೇಳೋದು ಬೇರೆ. ಯೂಟ್ಯೂಬರ್ ಕೂಡ ಭಾಳ ಮಿಸ್ಯೂಸ್ ಮಾಡ್ತಾರೆ. ಏನಂತೇಳಿ ಅದ್ರ ಬಗ್ಗೆ ಸಂಬಂಧಪಟ್ಟಿದ್ದು ಸುಳ್ಳಪಳ್ಳಿ ಹೇಳೋದು, ಅದು ಹಂಗೆ ಇದು ಹಿಂಗೆ ಅಂತೇಳಿ. ಸೊ ಅದೇನಿಲ್ಲ, ಅವ್ರಿಗೆ ತಿಳಿದುವಳಿಕೆ ಇರೋದು ಅಷ್ಟೇ. ಅವ್ರು ಆ ಪ್ರಕಾರ ಹೇಳ್ತಾರೆ. ಅವ್ರಿಗೆ ಕಾಮೆಂಟು, ಲೈಕ್, ಅವ್ರಿಗೆ ಅಟ್ರಾಕ್ಷನ್ ಆಗೋಂಗೆ ಥರ ಒಂದು ಇದು ಮಾಡ್ತಿರ್ತಾರೆ. ಆದರೆ ಏನು ಅದ್ರೊಳಗೆ ಮೀನಿಂಗ್ ಇರೋದಿಲ್ಲ. ನಿಮ್ಗೆ ಕರೆಕ್ಟಾಗಿ ಮಾಹಿತಿ ಬೇಕಂತಂದ್ರೆ ನಿಮ್ಗೆ ಒಂದಲ್ಲ ಎರಡು ಚಾನಲ್ ನೋಡಿರಿ. ನಂದ ನೋಡ್ರಿ ಅಂತ ಹೇಳೋದಿಲ್ಲ, ಬೇರೆದವ್ರು ನೋಡ್ರಿ, ಏನು ತೊಂದರೆ ಇಲ್ಲ. ನಿಮಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಗೋದನ್ನು ನೋಡಿರಿ. ಏನೋ ಡೌಟ್ ಐತೆ ಅಂದ್ರೆ ಕೇಳಿರಿ, ಯಾರೋ ಸೊಲ್ಯೂಷನ್ ಕೊಡ್ತಾರನ್ನ. ಸೊಲ್ಯೂಷನ್ ಕೊಡೋರು ಇದ್ರೆ ಭಾಳ ಚಲೋ ಇನ್ನೂ. ಹಾಗಾಗಿ ಅಪ್ಲಿಕೇಶನ್ ಟೋಟಲಾಗಿ ಹೇಳೋದಂದ್ರೆ, ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೀವು ಒಂದು ಸತಿ PDF ಓದ್ರಿ, ಅದನ್ನು ತಿಳ್ಕೊಳ್ಳಿ ಅದ್ರೊಳಗೆ ಏನೈತೆ ಅಂತೇಳಿ. ಒಂದು ವೇಳೆ ನಿಮಗೆ ಇಂಗ್ಲೀಷ ತಿಳಿವಲ್ತು ನಮಗೆ ಅಂತಂದ್ರೆ ನನಗೆ ಕಾಲ್ ಮಾಡಿರಿ. ನೀವು ಯಾವ ಟ್ರೇಡ್ಗೆ ಹಾಕ್ಬೇಕಂತ ಮಾಡಿದ್ರಿ ಅದ್ರ ಬಗ್ಗೆ ಏನೋ ನಿಮಗೆ ತಿಳಿಲಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿರಿ, ನಾನು ಅದು ಖಂಡಿತವಾಗಿ ನಿಮಗೆ ಹೇಳ್ತೀನಿ. ಓಕೆ ದೋಸ್ತು, ಏನಾರ ಡೌಟ್ ಇದ್ರೆ ಕಾಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ವಿಡಿಯೋ ಇಷ್ಟ ಆದ್ರೆ ಯಾರು ನಿಮ್ಗೆ ಇದ್ರಿಗೆ ಸಂಬಂಧಪಟ್ಟಾಗಿ ಸ್ಟಡಿ ಮಾಡೋರಿದ್ರೆ, ಅಪ್ಲೈ ಮಾಡೋರಿದ್ರೆ ಅಂಥವ್ರಿಗೆ ಅಟ್ಟ ಕಳಿಸ್ರಿ. ಉಳ್ಕೆದ್ರೆ ಅನಾವಶ್ಯಕ ಅವ್ರಿಗೆ ಇವ್ರಿಗೆ ಕಳ್ಸಕ್ಕೆ ಹೋಗ್ಬೇಡ್ರಿ. ಯಾರು ಏನೋ ಕಳಿಸಿದ್ರು ಇವ್ರಿಗೆ ಯೂಸ್ ಆಗ್ತದಪ್ಪ ಅನ್ನೋರಿದ್ರೆ ಅಂಥವ್ರಿಗೆ ಕಳಿಸ್ರಿ. ಓಕೆ, ಬಾಯ್.